ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಇದು ನಮ್ಮ RCC ಅವರು ಜಸ್ಟ್ 65 lakh ಅಲ್ಲಿ 30-40 ಸೈಟ್ ಅಲ್ಲಿ ಕಟ್ಟಿರುವಂತ ಟ್ರಿಪ್ಲೆಕ್ಸ್ ಮನೆ ವೀಕ್ಷಕರೇ. ಹೌದು ವೀಕ್ಷಕರೇ, ಕೆಳಗಡೆ ವಿಶಾಲವಾದಂತಹ ಪಾರ್ಕಿಂಗ್ ಜೊತೆಲಿ 1 BHK ರೆಂಟಲ್ಗೆ ಅಂಡ್ ಅದ್ರ ಮೇಲ್ಗಡೆ ನಿಮಗೆ ಟ್ರಿಪ್ಲೆಕ್ಸ್ 4 BHK ಮನೆಯಲ್ಲಿ ಕಟ್ಕೊಟ್ಟಿದ್ದಾರೆ ಅಂಡ್ ಇವೆಲ್ಲವನ್ನ ಕಟ್ಟಿರುವಂತದ್ದು ಜಸ್ಟ್ 65 lakh ಅಲ್ಲಿ. ಅದ್ರ ಜೊತೆಲಿ ಇಂಟೀರಿಯರ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈ ಮನೆಯ ವಿಶೇಷತೆ ಅಂತಂದ್ರೆ ಇಲ್ಲಿನ ಸ್ಪೇಸ್ ಮನೆ ನೋಡಿದ್ರೆ ನೀವು ಅನ್ನೋದೇ ಇಲ್ಲ ಇದು 30-40 ಅಂತ ಹೇಳ್ಬಿಟ್ಟು ಆರಾಮಾಗಿ ಇದು 30-50 ಅಂತ ಹೇಳ್ತಾರೆ. ಅಷ್ಟೊಂದು ಸ್ಪೇಸಸ್ ಆಗಿದೆ. ಲಿವಿಂಗು, ಡೈನಿಂಗು, ಕಿಚನ್, ರೂಮ್ಗಳು ಎಲ್ಲವೂ ಕೂಡ ಸ್ಪೇಸಸ್ ಆಗಿ ಬಂದಿದೆ. ಕಂಪ್ಲೀಟ್ ಮನೆ ತೋರಿಸ್ಕೊಂಡ್ ಬರ್ತೀನಿ, ಜೊತೆಲಿ ಓನರ್ ಹತ್ರನೂ ಕೂಡ ಮಾತಾಡೋಣ. ಬನ್ನಿ ನನ್ನ ಜೊತೆ. 30-40 ಅಂತ ಅನ್ಸೋದೇ ಇಲ್ಲ ನಿಮ್ಮ ಮನೆ ನೋಡಿದ್ರೆ. 30-50 ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಲಿವಿಂಗು, ಡೈನಿಂಗ್, ಕಿಚನ್ ನೋಡಿದ್ರೆ ಸ್ಪೇಸಿಯಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸರ್, RCC ಹತ್ರ ನೀವು ಈ ತರ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೋದಾಗ ಈ ಡಿಸೈನ್ ಎಲ್ಲ ಮಾಡಿರೋದು ಯಾರು, ಹೆಂಗೆ ಡಿಸೈನ್ ಮಾಡಿದ್ರು, ನಿಮ್ ರಿಕ್ವೈರ್ಮೆಂಟ್ ಏನಿತ್ತು ಅದು ಒಂದ್ ಸ್ವಲ್ಪ ಹೇಳಿ ಸರ್ ನಮ್ಗೆ. ಮುಂಚೆ ಡಿಸೈನ್ ನಾವೇ ಮಾಡಿದ್ವಿ. ನೀವೇ ಮಾಡಿದ್ರಿ ಡಿಸೈನ್? ನಾವೇ ಮಾಡಿ ಯಲಹಂಕದಲ್ಲೇ ಒಬ್ರು ಆರ್ಕಿಟೆಕ್ಟ್ ಡಿಸೈನ್ ಮಾಡಿಕೊಟ್ಟಿದ್ರು. ಆಮೇಲೆ ಈಗ RCC ಅಪ್ರೋಚ್ ಮಾಡಿದ್ಮೇಲೆ ನಾವು ಅವ್ರಿಗೆ ಕೇಳಿದ್ರು ಒಂದು ಸಜೆಷನ್, ನಿಮ್ದು ಇದ್ರೆ ಕೊಡಿ, ನಾವು ಅದನ್ನೇನು ಮಾಡಿಫೈ ಮಾಡ್ತೀವಿ, ಬೇಕಿದ್ರೆ ಮಾಡ್ತೀವಿ. ಜಸ್ಟ್ ಒಂದೇ ಒಂದು ದಿನ ತಗೊಂಡ್ರು. ಒಂದು ಸಣ್ಣ ಹುಡುಗಿ, ಅದು ಮೋಸ್ಟ್ಲಿ ಅವರು ಫ್ಯಾಬ್ಯುಲಸ್ ಆರ್ಕಿಟೆಕ್ಟ್ ಅನ್ಸುತ್ತೆ. ಆ ಇರೋದ್ರಲ್ಲಿ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಮಾಡ್ಕೊಬಿಟ್ರು. ಇರೋದ್ರಲ್ಲಿ ಇನ್ನೂ ಸ್ಪೇಷಿಯಸ್ ಇನ್ನೂ ಚೂರ್ ಮಾಡಿದ್ರು. ಈಗ ನಮಗೆ ಬೆಡ್ರೂಮ್ ಮೋಸ್ಟ್ಲಿ ನೋಡಿದ್ರೆ ಅದ್ರಲ್ಲಿ ರೆಸ್ಟ್ ರೂಮ್ ಬಂದು ಈ ಸ್ಟೇಕೇಸ್ ಇಂದ ಹಾಕ್ಬಿಟ್ರು. ನಮಗೆ ಲಿವಿಂಗ್ ರೂಮ್, ಡೈನಿಂಗ್ ಅಲ್ಲಿ ಒಂದು ಚೂರ್ ಕಡಿಮೆ ಆಯ್ತು, ಆದ್ರೆ ನಮಗೆ ರೂಮ್ ಸ್ಪೇಸ್ ದೊಡ್ಡದು ಬಂದ್ಬಿಡ್ತು. ಆಗ ಆಮೇಲೆ ರೂಮ್, ಟಾಯ್ಲೆಟ್, ರೆಸ್ಟ್ ರೂಮ್ ದೊಡ್ಡದಾಯ್ತು, ಬೆಡ್ರೂಮ್ ದೊಡ್ಡದಾಯ್ತು, ಲಿವಿಂಗ್ ರೂಮ್ ಓಕೆ ನಮಗೆ ಕರೆಕ್ಟ್ ಆಗಿದೆ. ಆ ಟ್ವೀಕಿಂಗ್ ಮಾಡಿರೋದು ತುಂಬಾನೇ ಇಷ್ಟ ಆಯ್ತು ನಮ್ಗೆ. ಇಷ್ಟ ಆಯ್ತು ನಿಮ್ಗೆ? ಅದು ಕೂಡ ಒಂದೇ ದಿನದಲ್ಲಿ ಮಾಡ್ಕೊಟ್ಟು? ಒಂದೇ ದಿನದಲ್ಲಿ. ಸೂಪರ್. ಆಮೇಲೆ ಅವ್ರ ಸೀನಿಯರ್ ಮ್ಯಾನೇಜರ್ಸ್ ಎಲ್ಲ ಈಗ ಒಂದು ಟೀಮ್ ರೆಡಿ ಮಾಡಿ, ಮಿಸ್ಟರ್ ಬಾಲಾಜಿ ಅಂತ ಸೈಟ್ ಇಂಜಿನಿಯರ್, ಆಮೇಲೆ ಮಿಸ್ಟರ್ ಅಕ್ಷಯ್ ಅಂತ ಅಂದ್ಬಿಟ್ಟು ಕೋರ್ಡಿನೇಟರ್, ಇವ್ರಿಬ್ಬರನ್ನ ಡೆಡಿಕೇಟ್ ಆಗಿ ನಮ್ಮ ಸೈಟಲ್ಲೇ ಬಿಟ್ಟರು. ಅವರು ಡೇ ಟು ಡೇ ಆಕ್ಟಿವಿಟಿ ಹಿಂಗೆ ಫ್ಯಾಂಟಾಸ್ಟಿಕ್. ಅವ್ರದೆಲ್ಲ ಅಪ್ಡೇಟ್ ಎಲ್ಲ ಇರ್ತಿತ್ತ ನಿಮಗೆ ಎವ್ರಿಡೇ? ತುಂಬಾ ವಾಟ್ಸ್ಆಪ್ ಗ್ರೂಪ್ ಇತ್ತು ನಮ್ಮ ಹತ್ರ, ಅವ್ರು ಅಪ್ಡೇಟ್ ಮಾಡ್ತಿದ್ರು. ಸೊ ಡೈಲಿ ಸೈಟ್ ಬರ್ತಿದ್ರು, ಏನೇನು ಕೆಲಸ, ಇವಾಗ ನಮ್ಮ ಕಡೆಯಿಂದ ಏನು ಇದ್ರು ಇನ್ಪುಟ್ ಇದ್ರೆ ಅದು ಇಮಿಡಿಯೇಟ್ ಕ್ವಿಕ್ ಮಾಡಿಸ್ತಾ ಇದ್ರು. ಅದು ಎಗೇನ್ಸ್ಟ್ ಅವ್ರದ್ದು ಇವರು ಇದ್ರು ವೆಂಡರ್ ಕಡೆಯಿಂದ ಅವ್ರು ಕೋರ್ಡಿನೇಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಕಲೀಗ್ಸ್ ಎಲ್ಲ ಬಂದಿರ್ತಾರೆ, ಏನು ಹೇಳ್ತೀವಿ ಸರ್ ಮನೆ ಬಗ್ಗೆ? ಡ್ರಾಸ್ಟಿಕ್ ಅವರೆಲ್ಲ ಬಂದು ಏನೋ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಏನೋ ಕನಸಲ್ಲಿ ತಿಳ್ಕೊಂಡಿರಲಿಲ್ಲ. ಸೊ ಈ ಥರ ಔಟ್ಪುಟ್ RCC ಕಡೆಯವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಸೈಲೆಂಟ್ ಕಿಚನ್ ಮಾಡ್ಸೋಣ ಅಂತ. ಓಕೆ, ನೀವು ಅದೇನು ಥಾಟ್ ತೊಗೊಂಡ್ಬಂದಿದ್ರಲ್ಲ ಅದು ಸೇಮ್ ಅಚೀವ್ ಆಯ್ತಾ? ಸೇಮ್ ಇದೆ, ಸೇಮ್ ಬಂದಿದೆ. ನಮ್ಗೆ ಒಂದು ಚಿಕ್ಕ ವಾಶ್ ಮಿಷನ್ ಬೇಕು, ಅದನ್ನು ಮಾಡ್ಕೊಟ್ಟು ಎಲ್ಲ ಬಂತು. ಏನು ನಾವು ಪ್ಲಾನ್ ಮಾಡಿದ್ದೆ ಅದೇ ತಕ್ಕ ನಮ್ಗೆ ಎಕ್ಸಿಕ್ಯೂಟ್ ಮಾಡ್ಕೊಟ್ಟು. ಓಕೆ, ಸೂಪರ್ ಸರ್. ಎಂಡ್ ಆಫ್ ದ ಡೇ ವರ್ತ್ ಅಂತ ಒಂದಿರುತ್ತೆ. ನಾವೇನೇ ಖರ್ಚು ಮಾಡಿದ್ರು ಸ್ವಲ್ಪ ಯೋಚನೆ ಮಾಡ್ತೀವಿ. ಸೊ ಈ ಮನೆಗೆ ನೀವೇನು ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ, ವರ್ತ್ ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಸರ್, ಬರ್ತಿದೆ. ಮನೆ ನೋಡಿದ್ರಿ, ಜೊತೆಲಿ ಓನರ್ ಮಾತು ಕೂಡ ಕೇಳ್ಕೊಂಡ್ ಬಂದ್ರಿ. ಸೊ ಇದೇ ರೀತಿಲಿ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಜೊತೆಲಿ ಬಜೆಟ್ ಅಲ್ಲಿ ಇರಬೇಕು, ಸ್ಪೇಸಸ್ ಮನೆ ಬೇಕು, ಇಂತ ಒಳ್ಳೆ ಡೆವಲಪ್